ಬೆಳಿಗ್ಗೆ ನಾವು ಪ್ರತಿಭಟನೆಯಲ್ಲಿದ್ದಾಗ ನೀವು ಶಿವಲಿಂಗೇಗೌಡರಿಗೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಅವ್ರು ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ಪೂರ್ತಿ ಮುಗಿಸ್ತೀನಿ. ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನು ಬಳಸಿದ್ರೆ ನಮಗೆ ಗೌರವ ಬರಲ್ಲ, ಅದು ಬೇರೆ ವಿಷಯ. ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು. ಎರಡನೇದು, ಪ್ರೊವೋಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಈಗ ಹಂಗ ಅದಲ್ಲ, ನೀವು ಅವಾಗಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡ್ಬೇಕಾಗಿತ್ತು. ಅವ್ರ ಹಂಗ್ ಪ್ರೊವೋಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ. ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಅದು ಏನ್ ತೆಗೆದಿದೆ ಅವನ್ನ ಕ್ಷಮೆ ಕೇಳಿ ಅವರು. ನೀವು ಆ ಸದನದ ಕಡತದಿಂದ ಎಲ್ಲದನ್ನು ತೆಗೆಸಿ ಎಲ್ಲದನ್ನು ಕ್ಷಮೆ ಕೇಳಬೇಕು. ಅವ್ರಿಗೆ ಒಬ್ಬ ಶಾಸಕನ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾತಾಡ್ತಾನೆ? ಇವರಿಷ್ಟು ಜನ ಶಾಸಕರಾಗಿರ್ಕೊಂಡು ಗೌರವದಿಂದ ಇವರು ವರ್ತಿಸಬೇಕು. ಕ್ಷಮೆ ಕೇಳಿಸಿ ಅವರು ಆಮೇಲೆ ಗೌರವತರ ವ್ಯಕ್ತಿ ನಾವು ಪ್ರಚೋದನೆಗೊಳಪಡಿಸಿದ್ರೆ ಗೌರವ ಬರ್ತದೆ. ನೀವು ಎತ್ತರ ಸ್ಥಾನದಲ್ಲಿ ಕೂತಿದ್ದೀರಾ? ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ಶಬ್ದ ಪ್ರಯೋಗ ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳಿದ್ರೆ ಒಬ್ಬರು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ, ನಾವು ಧರಣಿಯಲ್ಲಿರೋದು ಘೋಷಣೆಗಳು ಏನೇ ಕೂಗಿದ್ರು ಕೂಡ ಅದು ರೆಕಾರ್ಡಲ್ಲಿ ಹೋಗಲ್ಲ. ಫಸ್ಟ್ ನಾವೇನಾದರೂ ಆ ಥರ ಕೆಟ್ಟ ಪದ ಉಪಯೋಗ ಮಾಡಿದ್ರು ನಾವು ಇಂಥಗಣಕ್ಕೆ ಕ್ಷಮಾಪಣೆ ಕೇಳಕ್ಕೆ ರೆಡಿ ಇದ್ದೀರಿ. ನಾವು ವೈಯಕ್ತಿಕವಾಗಿ ಅವರ ಹೆಂಡತಿ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವುದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ಅವರು ಹೇಳ್ತಾರೆ ನಮ್ಮನ್ನ ನನ್ನೆ ಮೋಸ ಏನ್ ಮಾಡಿದಾರೆ ಅಂತ ಹೇಳ್ಬೇಕು ವಿರೋಧ ಪಕ್ಷ ನಾಯಕರು. ಅವ್ರು ಏನ್ ಮೋಸ ಮಾಡಿದಾರೆ ಅನ್ನೋದು ಹೇಳ್ಬೇಕು. ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ದೇವೇಗೌಡರು ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಪಕ್ಕ ಇವತ್ತು ನೀವೆಲ್ಲ ಇದ್ದೀರಾ, ನೀವು ಅವ್ರಿಗೆ ದ್ರೋಹ ಬಂದಿರೋದು, ನೀವೆಲ್ಲ ಎಲ್ಲ ಇದ್ದೀರಾ. ದೇವೇಗೌಡರು ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನೀವು ಮಾಡಿದ್ರೆ ಸ್ವಾಭಿಮಾನಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಏನಂತ ಅದಲ್ಲಪ್ಪ ಪಕ್ಷ ದ್ರೋಹ ಅವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಪಕ್ಷ ತೆಗೆಸ್ ನೋಡಿ. ಇದರಲ್ಲಿ 180 ಜನ ಅದೇ ತರ ಇದ್ದಾರೆ ಹೇಳ್ರಿ. ಇವ್ರೆ ಕಾಮತ್ ಅವರು ಹೀಗೆ ಮಾಡಿದಾಗ ಅವ್ರು ಅಂದ್ರು ನಾನ್ ನಿಮ್ಮನ್ನ ತಂದವನು, ನಾನಿಲ್ಲ ಅಂದ್ರೆ ನೀವಿಲ್ಲ. ನಾಚಿಕೆ ಆಗುತ್ತೆ. ನಾನು 13ನೇವನು. ಎಲ್ಲಿದ್ರಿ ನೀವು? 110 ರೇ, ನೀವು ಸ್ವಂತ ಯಾವತ್ತೂ ಬಂದಿಲ್ಲ ರೀ. ಆಪರೇಷನ್ ಜನರ ಪ್ರೀತಿ ಕಟ್ಟೋದ್ಕಲ್ಲಿ ಈ ರೀತಿ ಆದ್ರೆ ನಡೀಲಿ. ಅಲ್ಲಿ ಸೀಟ್ ಸಿಗುತ್ತೆ, ಇಲ್ಲಿ ಸೀಟ್ ಸಿಗಲ್ಲ. ಇದೇ ರೀತಿ ಆದ್ರೆ ಮತ್ತೆ ಇವರು ದಲಿತರಿಲ್ಲ, ಅಲ್ಪಸಂಖ್ಯಾತರಿಲ್ಲ, ಅವ್ರ ಹತ್ರ ಮಾತಾಡಬೇಡಿ.
ಅಧ್ಯಕ್ಷ ನೀವು ಅವ್ರನ್ನ ದಯವಿಟ್ಟು ಈ ವಿರೋಧ ಪಕ್ಷ ನಾಯಕರು ಮಾತಾಡೋದು ಮಾತಾಡ್ಲಿ ಹೊಡಿತಾ ಇದೆ ಕೇಳಿ. ನಂದು ಸ್ವಾಮಿ ಅವರೇ, ಷಡಕ್ಷ ಅವರೇ, ಪ್ರತಿಪಕ್ಷ ನಾಯಕ ಒಂದು ಸೆಕೆಂಡ್ ಕೊಡ್ತೇನೆ ಈಗ. ನಾನು ನಿನ್ನೆನೂ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಪಾರ್ಟಿ ಬಿಟ್ಟು ನಾಕಾರ್ ಪಾರ್ಟಿಗೆ ಹೋಗಿದ್ದೀರಾ ಅಂತ. ತಪ್ಪೇನಿದೆ ಅದರಲ್ಲಿ? ಮಾದೇವ ಸ್ವಾಮಿನೂ ಅದೇ ಪಾರ್ಟಿಯಲ್ಲಿಲ್ಲ, ಅವರು ಪಾರ್ಟಿ ಬಿಟ್ಟು ಪಾರ್ಟಿಗಳು ಜಂಪ್ ಆಗಿದ್ರು. ಅಲ್ಲ, ನರೇಂದ್ರ ಸ್ವಾಮಿ ನಮ್ಮ ಪಾರ್ಟಿಗೂ ಬಂದಿದ್ರು, ಬಿಜೆಪಿ ನಮ್ಮ ಪಾರ್ಟಿಗೂ ಬಂದಿದ್ರು, ನಮ್ಮ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಮಂತ್ರಿಯಾಗಿ ಮಜಾ ಮಾಡಿದ್ರು, ಖಾಲಿ ಮಾಡ್ಕೊಂಡು ಖಾಲಿ ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ಬರ್ತಾರೆ, ನಿನ್ನಂತ 100 ಜನ ನೀನು ಪಾರ್ಟಿ ಬಿಟ್ಟು 50 ಪಾರ್ಟಿ ನಾನು ಒಂದೇ ಪಾರ್ಟಿ ಗೊತ್ತಿದೆ ಅಲ್ಲ. ನೀನು ಯಾರು ಮತ್ತೆ ನೋಡ್ತೇನೆ ಮಂತ್ರಿ